ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಬನ್ನಿ ಏನು ಅಂತ ನೋಡ್ಕೊಂಡು ಬರೋಣ. ತ್ರಿಕೋನ ಪ್ರೇಮ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಈಗ ಗಲಾಟೆ ನಡೆದಿದೆ. ಸಿನಿಮೀಯ ಶೈಲಿಯಲ್ಲಿ ಮನೆಗೆ ನುಗ್ಗಿ 20ಕ್ಕೂ ಹೆಚ್ಚು ಜನರಿಂದ ದಾಂಧಲೆ ಆಗಿದೆ. ಈ ಘಟನೆ ಆಗಿರೋದು ಬೆಳಗಾವಿ ತಾಲೂಕಿನ ನಾವಗಿ ಗ್ರಾಮದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ನಾವಗಿ ಗ್ರಾಮದ 4 ಮನೆಗಳ ಮೇಲೆ ದಾಳಿ ಆಗಿದೆ. ದಾಳಿಗೆ ಪ್ರಮುಖ ಕಾರಣ ದಾಳಿಯಲ್ಲಾಗಿರುವಂತಹ ಹಾನಿಯ ಪ್ರಮಾಣ ನೀವು ನೋಡ್ತಾ ಇದ್ದೀರಾ. ಮನೆ ಮುಂಭಾಗದಲ್ಲಿ ನಿಲ್ಲಿಸಿದ್ದ ಕಾರುಗಳ ಗ್ಲಾಸ್ ನ ಪುಡಿ ಪುಡಿ ಗಟ್ಟಿದ್ದಾರೆ. ಈ ಮೂಲಕ ದಾಂಧಲೆಯ ತೀವ್ರತೆ ಎಷ್ಟು ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ಕಾರಿಗೆ ಯಾವ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣ ಎರಡು ಗುಂಪುಗಳ ಮಧ್ಯೆ ಟ್ರಯಾಂಗಲ್ ಲವ್ ಸ್ಟೋರಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗಲಾಟೆ ಅನ್ನೋದು ಗೊತ್ತಾಗ್ತಾ ಇದೆ. ಗಲಾಟೆಗೆ ಬಲಿಪಶು ಆಗಿರೋದು ಮಾತ್ರ ಈ ಐಷಾರಾಮಿ ಕಾರು ಅನ್ನೋದು ಸ್ಪಷ್ಟ. ಉದ್ರಿಕ್ತರ ಕೋಪಕ್ಕೆ ಈ ಕಾರು ತುತ್ತಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಕಂಪ್ಲೀಟ್ ಆಗಿ ಕಾರಿನ ವಿಂಡೋ ಗ್ಲಾಸಸ್ ಜಖಮ್ ಆಗಿದೆ, ಪುಡಿ ಪುಡಿ ಗಟ್ಟಿದ್ದಾರೆ. ತಮ್ಮ ಆಕ್ರೋಶವನ್ನ ಹೀಗೆ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಡ್ಯಾಮೇಜ್ ಆಗಿರೋದ್ರ ಬಗ್ಗೆ ಕೂಡ ಮೇಲ್ನೋಟಕ್ಕೆ ಮಾಹಿತಿ ಲಭ್ಯ ಆಗ್ತದೆ. ಬಿಕಾಸ್ ನೀವು ನೋಡ್ತಾ ಇದ್ದೀರಾ, ಒಂದು ವಿಂಡೋ 2 ವಿಂಡೋ ಕತ್ತೆ ಅಲ್ಲ, ಇಡೀ ಕಾರನ್ನ ಟಾರ್ಗೆಟ್ ಮಾಡಿ ನಮ್ಮ ಸಿಟ್ಟನ್ನ ಗುಂಪಿನವರು, ಒಂದು ಗುಂಪಿನವರು ಇನ್ನೊಂದು ಗುಂಪಿನವ್ರ ಮೇಲೆ ಮಾಡಿರೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಏನಿದು ಪ್ರಕರಣ, ಯಾವಾಗ ಆಗಿರೋದು, ಮತ್ತೆ ಸಾಕಷ್ಟು ಡ್ಯಾಮೇಜ್ ಆದಂಗೆ ಇದೆ. ಇಲ್ಲಿ ಏನೇನ್ ಡ್ಯಾಮೇಜ್ ಆಗಿದೆ, ಎಷ್ಟು ಜನ ಗಾಯ ಆಗಿದೆ, ಪ್ರಕರಣವನ್ನ ಹೇಳೋದಾದ್ರೆ? ಮಮತಾ, ಪ್ರಮುಖವಾಗಿ ಏನಂತಂದ್ರೆ ಬಾದವಾಡಿ ಮತ್ತು ನಾವಗ ಏನು 2 ಹಳ್ಳಿಗಳಿದೆ. ಹಳ್ಳಿಗಳಲ್ಲಿ ಇರ್ತಕ್ಕಂಥ ಇಬ್ಬರು ಯುವಕರು ಒಂದೇ ಯುವತಿಯನ್ನ ಪ್ರೀತಿ ಮಾಡಿರ್ತಾರೆ ಅಂತ ಹೇಳಾಗ್ತಾ ಇರುವಂತದ್ದು. ಈ ಒಂದು ವಿಚಾರಕ್ಕಾಗಿ ಬಾದವಾಡಿ ಗ್ರಾಮದಿಂದ ಬಂದಂತ ಯುವಕರು 30ಕ್ಕೂ ಹೆಚ್ಚು ಜನ ಯುವಕರು ಈ ಒಂದು ಗಲಾಟೆ ಮಾಡುವಂತದ್ದು, ಮತ್ತೆ ಏನು ಪಂಚರ್ ಅಂತ ಹೇಳ್ತೀವಿ, ಏನು ಬುದ್ಧಿವಾದ ಹೇಳ್ತಾರೆ, ಅವ್ರ ಮನೆಯನ್ನು ಕೂಡ ಗಲಾಟೆ ಮಾಡಿ ಅವ್ರ ಮನೆಗೆ ಮಾರುತಿ ಅಂತ ಅವ್ರ ಮನೆಗೆ ಕಲ್ಲು ತೂರಾಟ ಮಾಡಿದ್ದಾರೆ. ಮತ್ತೆ 2-3 ಕಡೆ ಕಲ್ಲು ತೂರಾಟ ಮಾಡಿ ಓಡೋಗಿರುವಂತದ್ದು. ಹೀಗಾಗಿ ಇಲ್ಲಿ ಒಂದಿಷ್ಟು ಮಚ್ಚುಲಾಗಿ ಹಿಡ್ಕೊಂಡ್ಬಂದು ಒಂದು ಧಮಕಿ ಕೊಟ್ಟಿದ್ರು, ಹೆದರಿಸಿದ್ರು ಅಂತ ಹೇಳಿ ಹೇಳ್ತಾ ಸ್ಥಳಕ್ಕೆ DCP ರೋಹನ್ ಅವರು ಬಂದಿದ್ರು. ತಡರಾತ್ರಿ ನಡೆದಂತ ಘಟನೆ ಇದು ಅಂತ. ಹೀಗಾಗಿ ಇಲ್ಲೊಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ರೆ 3 ತಂಡಗಳ ರಚನೆ ಮಾಡಿ ಯಾಕೆ ಹೀಗಾಯ್ತು, ಬಾದವಾಡಿ ಗ್ರಾಮಸ್ಥರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ನಾವಗ ಗ್ರಾಮಸ್ಥರ ಮುಖಂಡರು ಕೂಡ ಕರೆದು ವಿಚಾರಣೆ ಮಾಡ್ತಾ ಇರುವಂತದ್ದು ಅಂತ. ರೈಟ್, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.